ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ಇಲ್ಲಿ ನಾವು ಹೊಸ ತವ ಎಲ್ಲ ತೊಗೊಂಡು ಬಂದಿರ್ತೀವಿ, ದೋಸೆ ತವ ಎಲ್ಲ. ಸೊ ಅದು ನಾವು ತೊಗೊಂಡು ಬಂದಾಗ ಅದು ನಾನ್ ಸ್ಟಿಕ್ ಆಗಿರಲ್ಲ, ಓಕೆನಾ. ತುಂಬ ಅಂಟ್ಕೊಳ್ತಾ ಇರ್ತವೆ ದೋಸೆ ಎಲ್ಲ. ಸೊ ಇದನ್ನು ನಾವು ಯಾವ ಥರ ಪಳಗಿಸೋದು ಅಂತ ಹೇಳಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಫಸ್ಟಿಗೆ ನಾನು ಸ್ವಲ್ಪ ಉಪ್ಪು, ಆಮೇಲೆ ಸೋಡಾ ಪುಡಿ, ಆಮೇಲೆ ಸ್ವಲ್ಪ ಸೋಪಿನ ಪೌಡರ್ ಹಾಕಿದ್ದೀನಿ. ಸೊ ಅದನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷದವರೆಗೂ ನಾವು ನೀರು ಹಾಕ್ದೇ ಈ ಥರ ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ವಾಶ್ ಮಾಡಿ ಆದಮೇಲೆ ಮತ್ತು ತವಾನ ಬಿಸಿ ಮಾಡಿ ಈರುಳ್ಳಿ ಕಟ್ ಮಾಡಿರೋದು, ಆಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಈರುಳ್ಳಿನೆಲ್ಲ ನಾವು ಈ ಥರ ಬ್ರೌನ್ ಕಲರ್ ಆಗಿ ಮಾಡ್ಕೋಬೇಕು. ಬ್ರೌನ್ ಕಲರ್ ಆಗಿ ಮಾಡ್ಕೊಂಡಾದ್ಮೇಲೆ ಅದೇ ತವಾಗೆ ಒಂದು ಸ್ವಲ್ಪ ಅದೆಲ್ಲ ಒರೆಸ್ಬಾರ್ದು. ಅದೇ ತವಾಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಕರೆಕ್ಟಾಗಿ ದೋಸೆನ ಹಾಕಿದರೆ ಸೊ ದೋಸೆ ಯಾವ ಥರ ಎದ್ದು ಬರುತ್ತೆ ಗೊತ್ತಾ. ಒಂದು ನಾನ್ ಸ್ಟಿಕ್ ಪ್ಯಾನೆಲ್ಲ ನಾವು ಯೂಸ್ ಮಾಡ್ತೀವಲ್ವ, ಸೊ ಅದೇ ಥರನೇ ನಮಗೆ ತವಾ ಎಲ್ಲ ರೆಡಿ ಆಗಿಬಿಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ರಿಸಲ್ಟ್ ತುಂಬಾ ಯೂಸ್ಫುಲ್ ಆಗಿದೆ.